ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವಾಗ ನೋಡಿ ಸಂಜೆ ಟೈಮಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಸ್ಕೈ ಅಂತೂ ಇವತ್ತು ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಇವಾಗ ನೋಡಿ ಮನೆಯಲ್ಲೇ ಪಕ್ಕದಲ್ಲೇ ಇಲ್ಲಿ ಮುಳ್ಳು ಸೌತೆ ಅಂದರೆ ಎಳೆ ಸೌತೆಕಾಯಿ ಬರುತ್ತಲ್ವಾ, ಅದನ್ನು ಹಾಕಿದ್ರು. ಮಾವ ಗಿಡ ಎಲ್ಲ ಬಂದಿತ್ತು ಚೆನ್ನಾಗೆ. ಸೊ ಅದರಲ್ಲಿ ಇವಾಗ ಸೌತೆಕಾಯಿ ಒಂದೆರಡು ಸಿಕ್ಕಿತ್ತು ಇತ್ತು. ಸೊ ನೋಡಿಕೊಂಡು ಇವಾಗ ಎಲ್ಲಿದೆ ಅಂತ ಹುಡುಕೊಂಡು ಕೊಯ್ತಾ ಇದ್ದೀನಿ. ಫಸ್ಟ್ ಟೈಮ್ ಆಗಿರೋದು ಇದರಲ್ಲಿ ಇವಾಗ ಈ ಸಸಿನಲ್ಲಿ. ಸೊ ಹಾಗಾಗಿ ಇವಾಗ ಅದನ್ನು ಕಟ್ ಮಾಡಿದ್ದೀನಿ ಆ್ಯಂಡ್ ತೋರಿಸ್ತೀನಿ ಹೆಂಗಿದೆ ಅಂತ. ಆ್ಯಂಡ್ ಸ್ವಲ್ಪ ಮನೆ ಮೇಲ್ಗಡೆ ರೋಡ್ ಹತ್ರ ಎಲ್ಲ ಒಂದು ಸ್ವಲ್ಪ ಮಾಡಿದ್ರು, ಅದರಲ್ಲಿ ಚೆನ್ನಾಗಿರೋದಿದೆ. ಇದೊಂದು ಸ್ವಲ್ಪ ನೋಡಿ ಈ ಥರ ಒಂಥರ ಹುಳು ಬಂದುಬಿಟ್ಟಂಗೆ ಆಗಿದೆ. ಬಟ್ ಪರವಾಗಿಲ್ಲ, ಇನ್ನೆರಡು ಕೊಯ್ಕೊಂಡು ಬರೋಣ ಅಂತ ಹೇಳಿದ್ರು, ಬೇರೆ ಚೆನ್ನಾಗಿರೋದು. ಹಾಗೆಯೇ ಉಪ್ಪು ಖಾರ ಹಾಕಿ ತಿನ್ನೋದಕ್ಕಂತೂ ಸೂಪರ್ ಆಗಿರುತ್ತೆ ಈ ಎಳೆ ಸೌತೆಕಾಯಿ. ಇದು ಊರ ಸೌತೆಕಾಯಿ. ಸೊ ಅದು ನಿಮಗೆ ತುಂಬ ದೊಡ್ಡದಾಗುತ್ತೆ, ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಗೊತ್ತಿರ್ಬೋದು ಕೆಲವ್ರಿಗೆ. ತುಂಬ ದೊಡ್ಡದಾಗುತ್ತೆ ಊರ ಸೌತೆಕಾಯಿ, ಮುಳ್ಳು ಸೌತೆ. ಆ್ಯಂಡ್ ಪಾಪು ನೋಡಿ ಇಲ್ಲಿ ಆಟ ಆಡ್ಕೊತಾ ಇದ್ದಾಳೆ. ಹಾಗೆಯೇ ನಾನು ಕೂಡ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಈ ಮುಳ್ಳು ಸೌತೆನೆಲ್ಲ ಕಟ್ ಮಾಡಿ ತಿಂತಾ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ಹಾಗೆಯೇ ವ್ಲಾಗನ್ನು ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಪಾಪುಗೊಂದು ಟಾಯ್ಸ್ ಆರ್ಡರ್ ಮಾಡಿದ್ವಿ. ಸೊ ಅದು ಯಾವ ಥರ ಬಂದಿತ್ತು ಅಂತ ಅದನ್ನು ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನೋಡಿ ಸ್ವಲ್ಪ ಓಪನ್ ಮಾಡಿಬಿಟ್ಟಿದ್ದೀನಿ. ಹಾಗೆಯೇ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಶೇರ್ ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಅಮೆಝಾನಿಂದ ತರಿಸಿರೋವಂಥದ್ದು. ಆ್ಯಂಡ್ ಮ್ಯಾಗ್ನೆಟಿಕ್ ಬ್ಲಾಕ್ಸ್ ಅಂತಲೇ ಹೇಳ್ಬೋದು. ಬಿಲ್ಡಿಂಗ್ ಬ್ಲಾಕ್ಸ್ ಥರ ನೀವು ಇದನ್ನು ಯೂಸ್ ಮಾಡ್ಬೋದು. ಕ್ವಾಲಿಟಿ ಬಂತು ತುಂಬಾ ಚೆನ್ನಾಗಿದೆ. ನೋಡ್ಬೋದು ಈ ಥರ ಒಂದು 25 ಪೀಸ್ ಏನೋ ಇತ್ತು ಅಂತ ಅನಿಸುತ್ತೆ. ಸೊ ಪಾಪುಗೆ ತೋರಿಸ್ತಾ ಇದ್ದೀನಿ. ಫುಲ್ ಮ್ಯಾಗ್ನೆಟ್ ಇದೆ ಅದು ಎರಡು ಸೈಡ್ ಕೂಡ. ಸೊ ಈ ಥರ ನೋಡಿ, ಈ ಥರ ಜಾಯಿನ್ ಮಾಡ್ಬೋದು. ಮಕ್ಳಿಗೆ ಒಂಥರ ಟೈಮ್ ಪಾಸ್ ಮಾಡಿಕೊಂಡು ಆಟ ಆಡ್ಕೊಂಡಿರೋದಕ್ಕೆ ಚೆನ್ನಾಗಿದೆ. ಆ್ಯಂಡ್ ಈ ಥರ ಒಂದು ಹೊಸದು ಟಾಯ್ಸ್ ಒಂದು ಇತ್ತು. ಸೊ ನಿಮಗೂ ಯಾರಿಗಾದ್ರೂ ಬೇಕು ಅಂತ ಇದ್ದರೆ, ನಿಮ್ಮ ಮಕ್ಳಿಗೂ ಏನಾದರೂ ಬೇಕು ಟಾಯ್ಸ್ ಏನಾದರೂ ಯುನೀಕ್ ಆಗಿರೋದು ಅಂತಂದರೆ ನೀವು ಕೂಡ ಆರ್ಡರ್ ಮಾಡ್ಬೋದು. ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಇವಾಗ ಬನ್ನಿ, ನಾವು ಆವಾಗಲೇ ಕೊಯ್ದಿದ್ವಿ ಅಲ್ವಾ ಸೌತೆಕಾಯಿ, ಅದನ್ನೆಲ್ಲ ಕಟ್ ಮಾಡೋಣ. ಆ್ಯಂಡ್ ಆಲ್ರೆಡಿ ನೋಡಿ 2 ಮಾವ ಬರಬೇಕಂದ್ರೆ ಕೊಯ್ದು ತಗೊಂಡು ಬಂದಿದ್ದರು. ಸೊ ಇವಾಗ ಅದನ್ನು ಕಟ್ ಮಾಡಿಬಿಟ್ಟು ಸ್ವಲ್ಪ ಒಂದು ಉಪ್ಪು ಖಾರ ಎಲ್ಲ ಹಾಕಿಬಿಟ್ಟು ತಿನ್ನೋಣ. ಪಾಪುಗೆ ಸೌತೆಕಾಯಿ ತುಂಬ ಇಷ್ಟ ಆಗುತ್ತೆ. ಸೊ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕೊಟ್ಟರೆ ಇಷ್ಟಪಟ್ಟು ತಿಂತಾಳೆ. ಸ್ವಲ್ಪ ಅದ್ರ ಒಳಗಡೆ ಎಲ್ಲ ತಿರುಳಿರುತ್ತಲ್ವ, ಅದು ಅವಳಿಗೆ ಜಾಸ್ತಿ ಇಷ್ಟ. ಸುಮ್ಮನೆ ಇವಾಗ ನೋಡಿ ಹಾಗೆ ಒಂದು ಸ್ಲೈಸ್ ಮಾಡಿಕೊಟ್ಟೆ. ಸ್ವಲ್ಪ ಉಪ್ಪೆಲ್ಲ ಹಾಕ್ಬಿಟ್ಟು ಕೊಟ್ಟರೆ ಚೆನ್ನಾಗಿ ಅನಿಸುತ್ತೆ ಅವಳಿಗೂ. ಇವಾಗ ಚಿಕ್ಕದಾಗಿ ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ. ಈ ಎಳೆಯ ಮುಳ್ಳು ಸೌತೆನ ಹಾಗೆಯೇ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಉಪ್ಪು ಹಾಕ್ಬಿಟ್ಟು, ಇಲ್ಲ ಉಪ್ಪು ಮತ್ತು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ತಿಂತಾಯಿದ್ರಂತೂ ಸಖತ್ತಾಗಿರುತ್ತೆ. ಇವತ್ತು ನಾನೊಂದು ಸಿಂಪಲ್ಲಾಗಿ ಒಂದು ಮಸಾಲ ಹೆಂಗೆ ಮಾಡೋದಂತ ತೋರಿಸ್ತೀನಿ. ಇವಾಗ ನೋಡಿ ಸೌತೆಕಾಯಿನ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪಾಪು ಅಂತೂ ನೋಡಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ನೋಡ್ಕೊತಾ ಇದ್ದಾಳೆ. ಅವಳಿಗೂ ಒಂದು ಸೌತೆಕಾಯಿ ಕೊಟ್ಟಿದ್ನಲ್ವ, ಸೊ ಅದರ ತಿರುಳನ್ನು ಅವಳು ತಿನ್ನೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಇಲ್ಲ ಅಂತಂದರೆ ನೋಡಿ ಈ ಥರ ಏನಾದರೂ ಎತ್ತಿ ಬಿಸಾಡೋದು ಎಲ್ಲ ಮಾಡ್ತಾ ಇರ್ತಾಳೆ. ಇವಾಗ ನೋಡಿ ನಾನೊಂದು ಸಿಂಪಲ್ಲಾಗಿ ಒಂದು ಮಸಾಲ ಹೇಳ್ಕೊಡ್ತೀನಿ, ಯಾವ ಥರ ಮಾಡ್ಬೋದು. ಇದಕ್ಕೆ ನೆಂಚ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಬರೀ ಸೌತೆಕಾಯಿ ಉಪ್ಪು ಹಾಕ್ಬಿಟ್ಟು ತಿನ್ನೋ ಬದಲು ಈ ಥರ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ. ಸೊ ಇವಾಗ ನೋಡಿ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಇಟ್ಕೊಂಡಿದ್ದೀನಿ ಒಂದು ತಟ್ಟೆಗೆ. ಇದಕ್ಕೆ ಒಂದು ಸ್ವಲ್ಪ ಎಷ್ಟು ಬೇಕು ನಿಮಗೆ ರುಚಿಗೆ ಅಷ್ಟು ಉಪ್ಪು ಹಾಕಿ, ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ. ಖಾರದ ಪುಡಿ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಉಪ್ಪು ಖಾರ ಹುಳಿ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಆವಾಗ ಈ ಸೌತೆಕಾಯಿ ತಿನ್ನೋದಕ್ಕಂತೂ ಸೂಪರಾಗಿರುತ್ತೆ. ಒಂದು ಸ್ವಲ್ಪ ಸೌತೆಕಾಯಿ ಇದನ್ನು ಹಾಕ್ಕೊಂಡು ತಿಂತಾಯಿದ್ರಂತೂ ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿಲ್ಲ ಅಂತಂದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ, ಸಕ್ಕತ್ತಾಗಿರುತ್ತೆ. ಹಾಗೆಯೇ ಇದೇ ಥರ ಇದಕ್ಕೆ ಕಾಂಬಿನೇಷನ್ ಈ ಮುಳ್ಳು ಸೌತೆಗೆ ತುಂಬ ಥರ ವೆರೈಟಿನಲ್ಲಿ ಮಾಡ್ಬೋದು. ಇವತ್ತೊಂದು ಸ್ಟೈಲಲ್ಲಿ ತೋರಿಸಿದ್ದೀನಿ. ಇದು ನನ್ನ ಮೋಸ್ಟ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ಸೂಪರಾಗಿರುತ್ತೆ. ಸೊ ಇವಾಗ ನಾವು ಸೌತೆಕಾಯಿ ತಿಂದು ಖಾಲಿ ಮಾಡೋಣ. ಆಲ್ರೆಡಿ ಟೈಮ್ ಬಂದು 7 ಗಂಟೆ ಹತ್ರ ಆಗಿಬಿಟ್ಟಿತ್ತು. ಸರಿ ಬನ್ನಿ, ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಡೇ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ದೇವರಿಗೆ ಹೂವು ಕೊಯ್ತಾ ಇದ್ದೀನಿ ಹೊಸ್ಲಿಗಿಡೋದಕ್ಕೆ ಅಂತ. ಸೊ ಇವಾಗಂತೂ ಮಳೆ ಸ್ವಲ್ಪ ಕಡಿಮೆ ಆಗಿದೆ, ಬಟ್ ಹೂವು ಎಲ್ಲ ಅಷ್ಟೊಂದೇನು ಜಾಸ್ತಿ ಆಗ್ತಾ ಇಲ್ಲ. ಸೊ ಇರೋದ್ರಲ್ಲೇ ಸ್ವಲ್ಪ ಮ್ಯಾನೇಜ್ ಮಾಡಬೇಕು. ಸ್ವಲ್ಪ ಸುರುಳಿ ಹೂವು ಇತ್ತು, ಸೊ ಅದನ್ನೇ ಇವಾಗ ಕೊಯ್ತಾ ಇದ್ದೀನಿ. ನೋಡೋಣ, ಇವತ್ತು ನಾನು ನನ್ನ ಮಾರ್ನಿಂಗಿಂದ ಮಧ್ಯಾಹ್ನ ತನಕ ನನ್ನ ರೂಟೀನನ್ನು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೇಗೆ ಹೋಗುತ್ತೆ ಇವತ್ತಿನ ದಿನ ಅಂತ ನೋಡೋಣ. ಪಾಪು ಇನ್ನು ನಿದ್ದೆ ಮಾಡ್ತಾಯಿದ್ಲು. ಸರಿ, ನಾನು ಬೆಳಗ್ಗೆ 6:30 ಹಂಗೆ ಎದ್ದೇಳ್ತೀನಿ ಯಾವಾಗಲೂ. ಎಕ್ಸ್ಟ್ರಾ ಏನಾದರೂ ಕೆಲಸಗಳೇನಾದರೂ ಇದ್ದರೆ ಆ ಥರ ಇದ್ದರೆ ಮಾತ್ರ ಸ್ವಲ್ಪ ಬೇಗನೆ ಹೇಳ್ತೀನಿ. ಇವತ್ತಂತೂ 6:30ಗೆ ಅಷ್ಟರಲ್ಲಿ ಎದ್ದುಬಿಟ್ಟಿದ್ದೆ. ಸೊ ಆವಾಗಲೇ ಸ್ವಲ್ಪ ಚೆನ್ನಾಗಿ ಬಿಸಿಲು ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು. ಇವತ್ತು ತುಂಬಾ ಚೆನ್ನಾಗಿತ್ತು ವೆದರ್ ಅಂತೂ. ತುಂಬ ದಿನ ಆಗಿತ್ತು ಇಷ್ಟು ಚೆನ್ನಾಗಿ ಬೆಳಗ್ಗೆನೇ ಬಿಸಿಲು ಬರ್ದೆ. ಬಟ್ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು.
ದೇವರಿಗೆಲ್ಲ ನಮಸ್ಕಾರ ಮಾಡಿ ಹೊಸ್ಲಿಗೆಲ್ಲ ಹೂವು ಇಟ್ಟು ಆಯಿತು. ಇವಾಗ ನಾನು ಯಾವತ್ತೂ ಅಷ್ಟೇ ದೇವರಿಗೆಲ್ಲ ನಮಸ್ಕಾರ ಮಾಡಿಬಿಟ್ಟು ಅದೆಲ್ಲ ಆದ ನಂತರ ಫಸ್ಟ್ ಮಾಡೋ ಕೆಲಸ ಅಂತಂದರೆ ಪಾಪು ಬಟ್ಟೆಗಳನ್ನು ಮಷಿನ್ಗೆ ಹಾಕೋದು. ಸೊ ಬೆಳಗ್ಗೆ ಬೇಗನೆ ಹಾಕಿಬಿಡ್ತೀನಿ, ಬಿಕಾಸ್ ಒಂದೊಂದು ಸರಿ ಕರೆಂಟ್ ಏನಾದರೂ ಹೋಗ್ಬಿಟ್ಟು ಆ ಥರ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ಬೆಳಗ್ಗೆ ಬೇಗನೆ ಹಾಕಿಬಿಟ್ರೆ ಆಮೇಲೆ ಪಾಪು ಸ್ನಾನ ಎಲ್ಲ ಆದ ತಕ್ಷಣ ನನಗೂ ಬಟ್ಟೆ ಒಣಗಾಕೋದಕ್ಕೆಲ್ಲ ರೆಡಿ ಇರುತ್ತೆ. ಸೊ ಹಾಗಾಗಿ ನಾನು ಬೆಳಗ್ಗೆ ಬೇಗನೆ ಹಾಕಿಬಿಡ್ತೀನಿ ಪಾಪು ಬಟ್ಟೆಗಳೆಲ್ಲ. ಯಾಕೋ ಗೊತ್ತಿಲ್ಲ, ಸರಿಯಾಗಿ ಪಾಪು ಕೂಡ ಇವತ್ತು ರಾತ್ರಿ ಅಂತೂ ಚೆನ್ನಾಗಿ ನಿದ್ದೆನೇ ಮಾಡಿರಲಿಲ್ಲ. ಆವಾಗ ಹೇಳ್ತಾ ಇದ್ಲು ಸುಮ್ಮನೆ. ಸೊ ಹಾಗಾಗಿ ಸ್ವಲ್ಪ ನಿದ್ದೆ ಕೂಡ ನನಗೂ ಕರೆಕ್ಟ್ ಆಗಿರಲಿಲ್ಲ, ಏನೋ ಒಂಥರ ನಿದ್ದೆ ಎಳೀತಾ ಇತ್ತು. ಬಟ್ ಸರಿ, ಇನ್ನೇನು ಮಾಡೋದು, ಕೆಲಸ ಅಂತೂ ಮಾಡಲೇಬೇಕು ಅಲ್ವಾ. ಸೊ ಹಾಗಾಗಿ ಪಾಪು ಬಟ್ಟೆನೆಲ್ಲ ಫಸ್ಟ್ ಮೆಷಿನ್ಗೆ ಹಾಕ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ನೋಡೋಣ ಅಂತಂದ್ಬಿಟ್ಟು ಇವಾಗ ಮೆಷಿನ್ಗೆ ಹಾಕ್ತಾಯಿದ್ದೀನಿ. ಅತ್ತೆ ಆಲ್ರೆಡಿ ಇಲ್ಲಿ ಮೊಸರು ಕಡಿಯೋದಕ್ಕೆ ಹಾಕಿದ್ದಾರೆ. ಹಾಗೆಯೇ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ನೀರು ದೋಸೆ. ಸೊ ನೀರು ದೋಸೆ ಒಂದು 7 ಗಂಟೆ ಹಂಗೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಗಿಬಿಡತ್ತೆ, ಒಂದು 7:30 ಹಂಗೆಲ್ಲ. ನನ್ನ ಹಸ್ಬೆಂಡ್ ಕೂಡ ಇನ್ನೂ ಬ್ರೇಕ್ಫಾಸ್ಟ್ ಮಾಡಬೇಕು. ಟೈಮ್ ನೋಡಿದ್ರಲ್ವ, ಇವಾಗ 6:45. ಸೊ ಇನ್ನೇನು ಒಂದು ಸ್ವಲ್ಪ ಹೊತ್ತಲ್ಲಿ ದೋಸೆ ಕೂಡ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅತ್ತೆನೇ ಮಾಡ್ತಾರೆ ದೋಸೆ ಯೂಶ್ವಲಿ. ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಎದ್ದಿದ್ರು, ದೋಸೆ ಕೂಡ ರೆಡಿ ಆಗಿತ್ತು. ಸರಿ, ಇನ್ನೇನು ಹಸ್ಬೆಂಡ್ ಕೂಡ ಕಾಫಿ ಕುಡಿದು ಅವ್ರಿಗೂ ಒಂದಷ್ಟು ಕೆಲಸ ಬೇರೆ ಇತ್ತು ಇವತ್ತು, ಸ್ವಲ್ಪ ಹೊರಗಡೆ ಎಲ್ಲ ಹೋಗೋದಿದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಅವ್ರಿಗೆ ಫಸ್ಟ್ ದೋಸೆ ಹಾಕ್ಕೊಟ್ಟೆ. ಆ್ಯಂಡ್ ಇವಾಗ ನಂದು ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಇವಾಗ ಕಿಚನ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಗೊತ್ತಿರುತ್ತಲ್ವ, ನೀರು ದೋಸೆ ಅಂತಂದರೆ ಫುಲ್ ಅಲ್ಲಿ ಇಲ್ಲಿ ಎಲ್ಲ ಆಗಿಬಿಡತ್ತೆ, ಅಂದರೆ ಸ್ಟವ್ ಮೇಲೆಲ್ಲ ಎಗರಿರುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡಿಕೊಂಡು ಆಮೇಲೆ ಇಲ್ಲಿ ಸ್ವಲ್ಪ ಪಾತ್ರೆಗಳು ಕೂಡ ಮಿಕ್ಕಿತ್ತು, ಅದನ್ನು ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ. ಇವತ್ತಂತೂ ಪಾಪು ನೋಡಿ 8 ಗಂಟೆ ಆದರೂ ಎದ್ದಿಲ್ಲ ಇನ್ನು. ಸೊ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾಳೆ, ಬಿಕಾಸ್ ರಾತ್ರಿ ಎಲ್ಲ ಕರೆಕ್ಟಾಗಿ ನಿದ್ದೆ ಮಾಡಿರಲಿಲ್ಲ. ಮಕ್ಕಳಂತೂ ಹಿಂಗೆ ಮಾಡ್ತಾರೆ ಅನಿಸುತ್ತೆ, ಬಿಕಾಸ್ ರಾತ್ರಿ ಪೂರ್ತಿ ನಿದ್ದೆ ಮಾಡಿದೆ ಆಮೇಲಂತೂ ಒಂದು 6:30 ಅಮ್ಮ ಹೇಳೋ ಹೊತ್ತಿಗಂತೂ ಅವ್ರಿಗೆ ಚೆನ್ನಾಗಿ ನಿದ್ದೆ ಬಂದುಬಿಡತ್ತೆ. ಸೊ ಈ ಥರ ಪಾಪು ಕೂಡ ಹಂಗೆ ಮಾಡ್ತಾಯಿದ್ಲು. ಇವತ್ತು ನಮ್ಮದು ಬ್ರೇಕ್ಫಾಸ್ಟ್ ಕೂಡ ಸ್ವಲ್ಪ ಬೇಗನೆ ಆಯಿತು, 7:45 ಹಂಗೆ ಆಯಿತು. ಸೊ ಸರಿ, ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಟ್ಟೆ ಬೇರೆ ಒಣಗಾಕೋದಕ್ಕೆ ಬಾಕಿ ಇದೆ. ಸೊ ಅದು ಕೂಡ ಆಗಿರುತ್ತೆ ಇವಾಗ, ಆಲ್ಮೋಸ್ಟ್ ಒಂದು 3/4 ಗಂಟೆನಲ್ಲಿ ಅದು ಕೂಡ ಆಗಿರುತ್ತೆ. ಸೊ ಹಾಗಾಗಿ ಇನ್ನು ಆ ಕೆಲಸಕ್ಕೆ ಹೋಗಬೇಕು. ಬಟ್ಟೆ ಕೂಡ ಒಣಗಾಕೋದಕ್ಕೆ ತೊಗೊಂಡೋಗ್ತಾ ಇದ್ದೀನಿ. ಬೆಡ್ಶೀಟ್ ಬೇರೆ ತೊಳೆಯೋದಕ್ಕೆ ಹಾಕಿದ್ದೆ. ಸೊ ಅದು ಕೂಡ ಕ್ಲೀನಾಗಿ ಎಲ್ಲ ರೆಡಿ ಆಗಿತ್ತು. ಆ್ಯಂಡ್ ಇವಾಗ ಅದನ್ನೆಲ್ಲ ಹಾಕಿಬಿಟ್ಟು ಹೋಗೋ ಅಷ್ಟರಲ್ಲಿ ಮೇ ಬಿ ಪಾಪು ಕೂಡ ಎದ್ದಿರ್ತಾಳೆ, ಬಿಕಾಸ್ ಅವಳು ಅಷ್ಟೇ 8 ಗಂಟೆಯಿಂದ ಜಾಸ್ತಿ ಅಂತೂ ನಿದ್ದೆ ಮಾಡೋದಿಲ್ಲ. ಯಾವಾಗಲೂ ಅಷ್ಟೇ, ತುಂಬ ಚಿಕ್ಕ ಮಗು ಇದ್ದಾಗಿಂದನೂ ಅಷ್ಟೇ ಅವಳು 8 ಗಂಟೆ ಮೇಲೆ ನಿದ್ದೆ ಮಾಡಿರೋದಿಲ್ಲ. ಎಲ್ಲೋ ಒಂದು ಸರಿನೋ ಮಾಡಿದ್ಲು ಅಷ್ಟೇನೆ. ಸರಿ, ಇನ್ನೇನು ಬೇಗ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಕೆಳಗಡೆ ಹೋಗೋಣ ಬನ್ನಿ. ಪಾಪು ಏನು ಮಾಡ್ತಾ ಇದ್ದಾಳೆ ಅಂತ ನೋಡ್ಬೇಕು ಇವಾಗ ಹೋಗ್ಬಿಟ್ಟು. ಸೊ ಫ್ರೆಂಡ್ಸ್, ಬಟ್ಟೆ ಎಲ್ಲ ಒಣಗಾಕಿದ್ದಾಯಿತು. ಇವಾಗಿನ ಕೆಳಗಡೆ ಹೋಗಬೇಕು. ಪಾಪುವಿನ ಎದ್ದಿಲ್ಲ, ಇವಾಗ ನೋಡಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ರಾತ್ರಿ ಪೂರ್ತಿ ಕರೆಕ್ಟಾಗಿ ನಿದ್ದೆನೇ ಮಾಡಿಲ್ಲ. ಬಟ್ ಸರಿ, ಎನಿವೇಸ್ ಇವಾಗ ಹೋಗಬೇಕು ಕೆಳಗಡೆ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಹೇಳ್ತಾಳೆ. ಅವಳು ಮ್ಯಾಕ್ಸಿಮಮ್ ಅಂದರೆ 8 ಗಂಟೆ, ಅದಕ್ಕಿಂತ ಜಾಸ್ತಿ ಮಲ್ಕೊಳ್ಳೋದೇ ಇಲ್ಲ. ಅವಳು ತುಂಬ ಚಿಕ್ಕ ಮಗು ಆಗಿದ್ದಾಗಿಂದನೂ ಹಂಗೆ ಅವಳು. ಸೊ ಇನ್ನೇನು 8 ಗಂಟೆ ಆಗ್ತಾ ಬಂತು ಕೂಡ. ಸರಿ, ಹೋಗೋಣ ಕೆಳಗಡೆ. ಸಿಕ್ಕಾಪಟ್ಟೆ ಸ್ವೆಟ್ ಆಗಿಬಿಟ್ಟಿದ್ದೀನಿ, ಅದು ತುಂಬ ಸೆಕೆ ಇರುತ್ತೆ ನೋಡಿ ಅದ್ರ ಒಳಗಡೆ, ಹಾಗಾಗಿ ಬನ್ನಿ ಇವಾಗ ಹೋಗೋಣ. ನಾನು ಹೇಳಿದ್ದೆ ಅಲ್ವಾ, ಇವಾಗ ನೋಡಿ ಎದ್ದಿದ್ದಾಳೆ. 8 ಗಂಟೆಗಿನ್ನ ಜಾಸ್ತಿ ಅವಳು ನಿದ್ದೆನೇ ಮಾಡೋದಿಲ್ಲ. ಒಂದಿನ ಮಾಡಿದ್ರೆ ಸಾಕಿತ್ತು ಅಲ್ವಾ. ನೋಡಿ ಇವಾಗ ಫುಲ್ ಪಿಲ್ಲೋ ಇಟ್ಟಿದ್ದೀನಿ ಆ ಕಡೆ ಈ ಕಡೆ ಪೂರ್ತಿ. ಇಂಥದ್ದು ಟ್ರೈಪಾಡ್ ಅದು ಬೇಡ. ಗುಡ್ ಮಾರ್ನಿಂಗ್ ಕಂದ, ಗುಡ್ ಮಾರ್ನಿಂಗ್. ಪಾಪು ಎದ್ದಿದ ತಕ್ಷಣ ಅವಳನ್ನು ಹೊರಗಡೆ ಕರ್ಕೊಂಡು ಹೋಗಬೇಕು. ಇಲ್ಲ ಅಂತಂದರೆ ನೋಡಿ, ನಾನು ಬ್ರಷ್ ಮಾಡೋಣ ಆಮೇಲೆ ಹೋಗೋಣ ಅಂತಂದಿದ್ದಕ್ಕೆ ನೋಡಿ ಅಳೋದಕ್ಕೇ ಸ್ಟಾರ್ಟ್ ಮಾಡಿದ್ಲು. ಸೊ ಈ ಥರ ಬ್ರಷ್ ಮಾಡೋದಕ್ಕಂತೂ ಇಂಟ್ರೆಸ್ಟೇ ಇರೋದಿಲ್ಲ. ಯಾವಾಗಲೂ ಹತ್ಕೊಂಡು ಹೆಂಗೋ ಬ್ರಷ್ ಮಾಡಿಸ್ತೀನಿ. ಬಟ್ ಏನೂ ಮಾಡೋದಕ್ಕಾಗೋದಿಲ್ಲ. ಬ್ರಷ್ ಮಾಡದೇ ಇದ್ದರೆ ಸುಮ್ಮನೆ ಮತ್ತೆ ಹಲ್ಲು ಎಲ್ಲ ಉಳ್ಕಾಗ್ಬಿಟ್ರೆ ಅಂತ ನನಗೆ ಭಯ. ಸೊ ಹಾಗಾಗಿ ಜಸ್ಟ್ ಈ ಥರ ಸಿಂಪಲಾಗಿ ಸಿಲಿಕಾನ್ದು ಬರುತ್ತೆ ಅಲ್ವಾ ಬ್ರಷು, ಅದನ್ನು ಯೂಸ್ ಮಾಡ್ತೀನಿ. ಬಿಕಾಸ್ ಇವಳು ತುಂಬ ಉರುಳಾಡ್ತಾಳೆ ಬ್ರಷ್ ಮಾಡಿಸ್ಬೇಕಾದ್ರೆ. ಸೊ ಹಾಗಾಗಿ ಮತ್ತು ತುಂಬ ರಫ್ ಆಗಿರೋ ಬ್ರಷ್ ಎಲ್ಲ ಯೂಸ್ ಮಾಡೋದಕ್ಕೆ ಹೋಗಲ್ಲ ನಾನು. ಆ್ಯಂಡ್ ಮಕ್ಕಳಿಗೆ ಅಂತಲೇ ಇದು ಏಜ್ 1 to 2 ಇಯರ್ಸ್ ಅನ್ನೋ ಬರುತ್ತೆ. ಸೊ ಹಾಗಾಗಿ ಅದನ್ನು ಇವಾಗ ಸದ್ಯಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಬೇರೆ ಟೂತ್ ಪೇಸ್ಟ್ ಆಗಿರ್ಬೋದು ಆ ಥರ ಎಲ್ಲ ಯೂಸ್ ಮಾಡೋದಿಲ್ಲ ಏನೂ. ಹೆಂಗೂ ಹತ್ಕೊಂಡು ಬ್ರಷ್ ಮಾಡಿಸಿದ್ದಾಯಿತು. ಇವಾಗಿನ ಮುಖ ಎಲ್ಲ ಒರೆಸಿ ತಲೆ ಎಲ್ಲ ಬಾಚಿಬಿಟ್ಟು ಕರ್ಕೊಂಡು ಹೋಗ್ತೀನಿ. ಯೂಶ್ವಲಿ ಇದೇ ಅವಳ ರೂಟೀನ್. ಮಾರ್ನಿಂಗ್ ಎದ್ದಿದ ತಕ್ಷಣ ಅವಳಿಗಂತೂ ಇದೆಲ್ಲ ಮಾಡೋದೇ ಬೇಡ, ಡೈರೆಕ್ಟಾಗಿ ಹೊರಗಡೆ ಹೋಗ್ಬಿಡೋಣ ಒಂದ್ಸರಿ ಅಂತ ಇರುತ್ತೆ. ಸೊ ಹಂಗಾಗಿ ಅವಳು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಇವಾಗಿನ ಅವಳನ್ನು ಕರ್ಕೊಂಡು ಹೋಗಬೇಕು. ಇನ್ನು ಮುಂಚೆ ಸ್ವಲ್ಪ ಹೊತ್ತು ಹಿಂಗೆ ಮಾತಾಡಿಸ್ತಾ ಇದ್ದೀನಿ. ಅವಳು ಸಖತ್ ಖುಷಿ ಆಗುತ್ತೆ. ಎಲ್ಲಿ ಹೋಗಬೇಕು ಅಂತ ಕೇಳಿದ್ರೆ ತೋರಿಸ್ತಾ ಇರ್ತಾಳೆ, ಆ ಕಡೆ ಹೋಗೋಣ ಅಂತ. ಸೊ ಈ ಥರ
ಅಷ್ಟರಲ್ಲೇ ಅವರ ಅಪ್ಪ ಕೂಡ ಬಂದರು. ಸೊ ಹಾಗಾಗಿ ಅವಳು ನೋಡಿ ಮತ್ತೆ ಏನೋ ಅಳೋದಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ಲು. ಯಾಕೆ ಅಂತಂದರೆ ಹೊರಗಡೆ ಕರ್ಕೊಂಡು ಹೋಗಿಲ್ಲ ಅಲ್ಲ, ಇನ್ನು ಲೇಟ್ ಆಗಿಬಿಡ್ತು ಅಂತ ಅವಳಿಗೆ ಫಸ್ಟ್ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಏನೇ ಮಾಡಲಿ. ಸೊ ಇವಾಗ ಅಪ್ಪ ಬಂದುಬಿಟ್ಟು ಲೇಟ್ ಆಗಿಬಿಡ್ತು ಅನ್ನೋ ಥರ ಸುಮ್ಮನೆ ನೋಡಿ ಅಳ್ತಾ ಕೂತಿದ್ದಾಳೆ. ಸರಿ ಇನ್ನೇನೋ ಕರ್ಕೊಂಡು ಹೋಗ್ಬೇಕು ಹೊರಗಡೆ ಅವಳನ್ನು ಕೂಡ. ಇಲ್ಲಿ ಅಪ್ಪ ಮಗಳು ಇಬ್ಬರೂ ಅಳೋದು ಆಮೇಲೆ ಸಮಾಧಾನ ಮಾಡೋದು ಇದೇ ಆಗ್ತಾಯಿದೆ. ನಾನು ಬ್ಲ್ಯಾಂಕೆಟ್ ಎಲ್ಲ ಮೊದಲೇ ಎತ್ತಿರ್ತೀನಿ. ಬಟ್ ಪಾಪು ಎದ್ದ ತಕ್ಷಣ ಅವಳದ್ದು ಬೆಡ್ಶೀಟ್ಸ್ ಇರ್ಬೋದು ಅದನ್ನೆಲ್ಲ ತೆಗೆದು ನೀಟಾಗಿ ಜೋಡಿಸ್ಬಿಟ್ರೆ ಆಯಿತು ಅಷ್ಟೇನೆ. ಇವಾಗ ನೋಡಿ ಹೊರಗಡೆ ಕರ್ಕೊಂಡು ಬಂದಿದ್ದೀನಿ ಫಸ್ಟು. ಇಲ್ಲ ಅಂತಂದ್ರೆ ಅವ್ಳು ಕೇಳೋದಿಲ್ಲ. ಸೊ ಅವಳಿಗೆ ಇವಾಗ ಅವಳೇ ನಡ್ಕೊಂಡು ಹೋಗ್ಬೇಕಂತೆ. ಸೊ ಚಪ್ಪಲ್ ಹಾಕ್ಸು ಅಂತ ತೋರಿಸ್ತಾ ಇದ್ದಾಳೆ. ಸರಿ ಸ್ವಲ್ಪ ಹೊತ್ತಲ್ವಾ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಎತ್ಕೊಂಡು ಹೋದರೆ ನೋಡಿ ಅದಕ್ಕೂ ಅಳ್ತಾ ಇದ್ದಾಳೆ. ಇವತ್ತು ಯಾಕೋ ಬೆಳಗ್ಗೆಯಿಂದ ಸ್ವಲ್ಪ ಆಡು ಜಾಸ್ತಿನೇ. ಸೊ ಹಾಗಾಗಿ ಅವಳಿಗೇನು ಹೇಳಿದೇನೋ ಆಗಿಲ್ಲ ಅಂತಂದರೆ ಅಳೋದೇನೆ ಅಷ್ಟು ಕ್ವಿಕ್ಕಾಗಿ ಹತ್ತು ಬಿಡ್ತಾಳೆ. ಸೊ ಎಲ್ಲ ಮಕ್ಕಳು ಹಿಂಗೆ ಮಾಡ್ತಾರೆ. ಅವ್ರ ಕೆಲಸ ಏನು ಆಗಬೇಕು ಅವ್ರಿಗೆ ಬೇಕಾದಂಗೆ, ಹಂಗೆ ಆಗಿಲ್ಲ ಅಂತಂದರೆ ಅಳೋದಕ್ಕೇ ಸ್ಟಾರ್ಟ್ ಮಾಡ್ತಾಳೆ. ಮಕ್ಕಳು ನಡೆಯೋಕ್ಕೆ ಎಲ್ಲ ಸ್ಟಾರ್ಟ್ ಮಾಡಿದ ನಂತರ ನಾವು ಎತ್ಕೊಂಡೆಲ್ಲ ಜಾಸ್ತಿ ಇದ್ರೆ ಅವ್ರಿಗೆ ಇಷ್ಟನೇ ಆಗೋದಿಲ್ಲ. ಇವಳಂತೂ ಹಾಗೆ ಮಾಡ್ತಾಳೆ. ಎಲ್ಲೇ ಹೋದ್ರೂ ಕೆಳಗಡೆ ಬಿಡು ಅಂತ ಹೇಳ್ಬಿಡ್ತಾಳೆ. ಸೊ ಹಾಗಾಗಿ ಮನೆಯಲ್ಲಾದರೆ ದೊಡ್ಡ ಏನು ಪ್ರಾಬ್ಲಮ್ ಅನಿಸಲ್ಲ. ಬಟ್ ಹೊರಗಡೆ ಎಲ್ಲ ಹೋದಾಗ ಕೆಳಗಡೆ ಹಂಗೆ ಬಿಟ್ಟರೆ ಸ್ವಲ್ಪ ಕಷ್ಟ ಆಗುತ್ತೆ. ರೋಡ್ ಸೈಡೆಲ್ಲ ಆಗಿರ್ಬೋದು, ಕೆಲವೊಂದು ಶಾಪೆಲ್ಲ ಹೋದಾಗ ಸೊ ಎಲ್ಲ ಎಳ್ದಾಕೋದು ಅದೆಲ್ಲ ಕಿತಾಪತಿ ಮಾಡ್ತಾರೆ. ಅದಕ್ಕೋಸ್ಕರ ಸರಿ ಅದು ಇವಾಗಿನ ಅವಳಿಗೆ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಸೊ ಅವಳ ಅಪ್ಪನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ವಾಕಿಂಗ್ ಮಾಡ್ತಾ ಇರ್ತಾಳೆ. ಸೊ ಅಷ್ಟರಲ್ಲೇ ಅವಳಿಗೆ ನಾನು ಇವತ್ತು ರಾಗಿ ಸರಿ ಮಾಡ್ತಾಯಿದ್ದೀನಿ. ದೋಸೆ ಒಂದೇ ಒಂದು ಚಿಕ್ಕ ತುಂಡು ತಿಂದಿದ್ಲು. ಸೊ ಹಾಗಾಗಿ ಇವತ್ತು ರಾಗಿ ಸರಿನೇ ಕೊಡಬೇಕಷ್ಟೆ. ಯೂಶ್ವಲಿ ಅವಳು ಅದೇ ಥರ ಮಾಡ್ತಾಳೆ. ಏನೇ ಬ್ರೇಕ್ಫಾಸ್ಟ್ ಮಾಡಿದ್ರು ಒಂದು ಸ್ವಲ್ಪನೇ ತಿಂದುಬಿಡ್ತಾಳೆ. ಆಮೇಲೆ ಹೊಟ್ಟೆ ತುಂಬ ಏನೂ ತಿಂದ್ಕೊಳ್ಳಲ್ಲ. ಹಾಗಾಗಿ ಸ್ವಲ್ಪ ರಾಗಿ ಸರಿ ಮಾಡಿಕೊಡ್ತೀನಿ. ಆ್ಯಂಡ್ ರಾಗಿ ಸರಿ ತುಂಬಾ ಒಳ್ಳೆಯದು ಕೂಡ. ಕ್ಯಾಲ್ಶಿಯಂ ಮತ್ತು ಐರನ್ ತುಂಬ ಚೆನ್ನಾಗಿ ಸಿಗುತ್ತೆ ಇದರಲ್ಲಿ. ಸೊ ಹಾಗಾಗಿ ಒನ್ ಟೈಮ್ ನಾನು ಕೊಡ್ತೀನಿ ಅವಳಿಗೆ ಯೂಶ್ವಲಿ. ಸೊ ಅದೆಲ್ಲ ಆಯಿತು ಕೆಲಸ. ರಾಗಿ ಸರಿ ತಿನ್ನಿಸಿ ಎಲ್ಲ ಆದ ನಂತರ ಇವಾಗೆಲ್ಲೇ ರೂಮೆಲ್ಲ ಒಂದು ಸರಿ ಕ್ಲೀನ್ ಮಾಡ್ಕೊತೀನಿ. ನಾನು ಯಾವಾಗಲೂ ಅಷ್ಟೇ ರೂಮನ್ನು ಒಂದು ಸರಿ ಕೈನಲ್ಲೇ ಹಾಗೇ ಒರೆಸ್ಕೊಂಡು ಬಿಡ್ತೀನಿ, ಕ್ಲೀನ್ ಆಗುತ್ತೆ. ಆ್ಯಂಡ್ ಪಾಪು ಮತ್ತೆ ಮಲ್ಕೊಂಡ್ಬಿಟ್ರೆ ನಾನು ಮತ್ತೆ ಬಂದು ಅಲ್ಲಿ ಡಿಸ್ಟರ್ಬ್ ಮಾಡೋದಕ್ಕೆ ಬರೋದಿಲ್ಲ. ಬಿಕಾಸ್ ಅವ್ಳು ಮಲಗೋದೇ ಹೆಚ್ಚು. ಅಷ್ಟರಲ್ಲಿ ನಾನು ಬಂದು ದಡ ಬಡ ಅಂತೆಲ್ಲ ಒರೆಸೋದು ಗುಡಿಸೋದೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ಇವಾಗಲೇ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಆಮೇಲೆ ಅವಳು ನಿದ್ದೆ ಮಾಡಿದ್ರೂ ಪರವಾಗಿಲ್ಲ, ಮತ್ತು ಕ್ಲೀನ್ ಮಾಡಬೇಕಂದ್ರೆ ಬರಬೇಕು ಅಂತ ಏನೂ ಇಲ್ಲ ಅಂತ. ಸೊ ಹೊರಗಡೆ ಎಲ್ಲ ಆರಾಮ್ಸೆ ಮತ್ತೆ ಮಾಡ್ಕೊಬೋದು. ಬಟ್ ರೂಮ್ ಒಂದು ಸರಿ ಇವಾಗಲೇ ಕ್ಲೀನ್ ಮಾಡಿಬಿಡ್ತೀನಿ. ಇವಳು ನೋಡಿ ಇಲ್ಲೇ ಪಿಲ್ಲೋ ಎಲ್ಲ ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ. ಅವಳಿಗೆ ತುಂಬಾ ಇಷ್ಟ. ಇತ್ತೀಚೆಗಂತೂ ಈ ಪಿಲ್ಲೋ ಎಲ್ಲ ಇಟ್ಕೊಂಡು ಈ ಥರ ನೋಡಿ ಸುತ್ತಲೂ ಇಟ್ಕೊಂಡು ಆಟ ಆಡೋದು ಇಷ್ಟಪಡ್ತಾ ಇದ್ದಾಳೆ. ಯಾಕೋ ಗೊತ್ತಿಲ್ಲ, ತುಂಬಾ ಇಷ್ಟ. ಆಮೇಲೆಲ್ಲ ಎತ್ತಿ ಬೆಡ್ಡಿಂದ ಕೆಳಗಡೆ ಬಿಸಾಕ್ಬಿಡ್ತಾಳೆ. ಫ್ರೆಂಡ್ಸ್ ಹಾಗೆಯೇ ಪಾಪುಗೆ ಇವಾಗ ಇಲ್ಲಿ ಸ್ನಾನ ಮಾಡಿಸಿ ಬೇಕಾಗಿರೋ ಬಟ್ಟೆ, ಅವಳು ಡ್ರೆಸ್ ಆಗಿರ್ಬೋದು, ಅವಳಿಗೆ ಮಲ್ಕೊಳ್ಳೋದಕ್ಕೆಲ್ಲ ಬೆಡ್, ಅವಳ ಇದು ರಬ್ಬರ್ ಶೀಟು ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಪೌಡರು ನಾನು ಯೂಸ್ ಮಾಡ್ತಾ ಇರೋದು ಬಂದು ಸೆಬಾಮೆಡ್ ಪೌಡರು. ಸೊ ಅದು ಮತ್ತು ಒಂದು ಅವಳಿಗೆ ಕಾಜಲ್ ಅದೊಂದಷ್ಟನ್ನು ಯೂಸ್ ಮಾಡ್ತೀನಿ. ಸೊ ಫ್ರೆಂಡ್ಸ್ ಇವಾಗ ಟೈಮ್ ಬಂದು 9:20 ಆಯಿತು. ನಾನು ಫುಲ್ ಸ್ವೆಟ್ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ಇವಾಗಿನ ಪಾಪುಗೆ ತುಪ್ಪ ಎಲ್ಲ ಹಚ್ಚಿ ಸ್ನಾನ ಮಾಡಿಸ್ಬೇಕು. ಒಂದು ತುಪ್ಪ ಎಲ್ಲ ಹಚ್ಚಿ ಒಂದು 1/4 ಗಂಟೆನಾದರೂ ಕೂರಿಸ್ತೀವಿ. ಬಟ್ ಇವಾಗ ಅವಳು ಎಷ್ಟೊಂದು ಕೂರೋದಕ್ಕೇ ಇಷ್ಟಪಡೋದಿಲ್ಲ. ಆ ಕಡೆ ಈ ಕಡೆ ಓಡಾಡೋದಕ್ಕೆ ಹೊರಡ್ತಾಳೆ. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಸ್ನಾನ ಆಗುತ್ತೆ. ಯಾಕೆಂತಂದರೆ ಮತ್ತು ಜಾರು ಬಿದ್ದುಬಿಟ್ರೆ ಅಂತ ಭಯ ನನಗೆ. ಇವಾಗಷ್ಟೇ ಒಂದು 1/4 ಗಂಟೆ ಕೂತ್ರೆ ಅದೇ ಹೆಚ್ಚು. ಆ್ಯಂಡ್ ಸರಿ ಇವಾಗ ಇನ್ನು ತುಪ್ಪ ಹಚ್ಚಬೇಕು. ಸೊ ಹಾಗಾಗಿ ರಬ್ಬರ್ ಶೀಟ್ ತೊಗೊಂಡೋಗೋಣ ಅಂತ ಬಂದೆ. ಇಲ್ಲೇ ಒಣಗಾಕಿರ್ತೀನಿ. ಸೊ ಸ್ನಾನ ಎಲ್ಲ ಆದ ನಂತರ ತೊಳೆದು ಎಲ್ಲ ಆದ ನಂತರ ಇಲ್ಲೇ ಹೊರಗಡೆ ಒಣಗಾಕಿರ್ತೀನಿ ಅಲ್ವಾ. ಸೊ ಅದನ್ನು ತೊಗೊಂಡೋಗ್ಬೇಕು. ಇವಾಗ ಪಾಪುಗೆ ನಾನು ತುಪ್ಪ ಹಚ್ಚಬೇಕಂದ್ರೆ ಈ ಥರ ಒಂದು ರಬ್ಬರ್ ಶೀಟನ್ನು ತೊಗೊಂಡಿದ್ದೀನಿ. ಸ್ವಲ್ಪ ದೊಡ್ಡದೇನೆ ಇವಾಗ ತೊಗೊಂಡಿರೋದು. ಸೊ ತುಂಬ ದಿನ ಆಯಿತು. ಇದಕ್ಕೂ ಸ್ವಲ್ಪ ಸೈಡೆಲ್ಲ ಕಿತ್ತೋಗೋದಂಗೆ ಆಗಿದೆ. ಬಟ್ ಚೆನ್ನಾಗೇ ಇದೆ. ಮಿಡಲೆಲ್ಲ ಏನೂ ಪ್ರಾಬ್ಲಮ್ ಆಗಿಲ್ಲ, ಏನು ಹರಿದೇನೂ ಹೋಗಿಲ್ಲ. ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿದೆ, ಹಳೇದಾಗಿದೆ. ಬಟ್ ಇಲ್ಲೆಲ್ಲ ಚೆನ್ನಾಗೇ ಇದೆ. ಆ್ಯಂಡ್ ತುಪ್ಪ ಮತ್ತು ಎಣ್ಣೆ ಇದು ಆಲ್ಮೋಸ್ಟ್ ಖಾಲಿಯಾಗಿದೆ. ಇವತ್ತಿಗೆ ಸಾಕಾಗುತ್ತೆ. ಆಮೇಲೆ ಬಾಟಲ್ ತೊಳೆದ್ಬಿಟ್ಟು ಯೂಸ್ ಮಾಡಬೇಕು. ಫ್ರೆಂಡ್ಸ್ ನೋಡಿ ಇವಾಗ ಇಲ್ಲಿ ನಾನು ಮತ್ತು ಪಾಪು ಆಟ ಆಡ್ತಾ ಇದ್ದೀವಿ. ಟೈಮ್ ಇವಾಗ ಬಂದು 11:30 ಆಗಿದೆ. ಸೊ ಹೇಳ್ತೀವಳು ನಿದ್ದೆ ಬೇರೆ ಮಾಡಿಲ್ಲ. ಮನೆಗೆಲ್ಲ ಗುಡಿಸಿ ಒರೆಸಿ ಎಲ್ಲ ಆಯಿತು. ಸೊ ಅದಾದ ನಂತರ ಇವಾಗ ನೋಡಿ ಆಟ ಆಡ್ತಾ ಇದ್ದಾಳೆ. ಇದರಲ್ಲಿ ಬೇರೆ ನೀರು ಬೇರೆ ಹಾಕಿಸ್ಕೊಂಡಿದ್ದಾಳೆ. ನೀರು ಹಾಕು ಅಂತಂದ್ಬಿಟ್ಟು ಇವಾಗ ಎಲ್ಲ ಟಾಯ್ಸನ್ನು ಅದರಲ್ಲಿ ಮುಳುಗಿಸ್ತಾ ಇದ್ದಾಳೆ. ನೋಡಿ ಏನೋ ಆಟ ಅವಳದೇ ಕ್ಯಾಲ್ಕುಲೇಷನ್ ಎಲ್ಲ ಆಡ್ತಾ ಇದ್ದಾಳೆ. ಫ್ರೆಂಡ್ಸ್ ಇವಾಗ ಮನೆ ಕ್ಲೀನಿಂಗ್ ಎಲ್ಲ ಮುಗೀತು. ಗಂಟೆ ಇವಾಗ ನೋಡಿ ಟೈಮ್ ಬಂದು 11:30.
ಸೊ ಪಾಪು ಅಂತೂ ಇವತ್ತು ನಿದ್ದೆನೇ ಮಾಡಿಲ್ಲ. ಯೂಶ್ವಲಿ ಅವಳು ಸ್ನಾನ ಆದ ನಂತರ ಒಂದು ಅರ್ಧ ಗಂಟೆಗೂ ನಿದ್ದೆ ಮಾಡ್ತಾಳೆ, ಬಟ್ ಇವತ್ತು ಮಾಡಿಲ್ಲ. ಸರಿ ಏನು ಮಾಡೋದು ಅಂತ ಅವಳು ಇಟ್ಕೊಂಡು ಆಯಿತು, ಅವಳು ಆಟ ಆಡ್ಕೊತಾ ಇದ್ಲು. ನಾನು ಅಷ್ಟರಲ್ಲಿ ಮನೆ ಕೆಲಸಗಳೆಲ್ಲ ಮುಗಿಸ್ಕೊಂಡೆ, ಗುಡಿಸಿ ಒರೆಸಿ ಎಲ್ಲ ಅಡುಗೆ ಅತ್ತೆ ಮಾಡ್ತಾರಂತೆ. ಹಾಗಾಗಿ ಜಸ್ಟ್ ಕ್ಲೀನಿಂಗ್ ಕೆಲಸಗಳು ಇರುತ್ತೆ ಅಲ್ವಾ, ಅದೆಲ್ಲನೂ ಮುಗಿಸ್ಕೊಂಡೆ ಹೆಂಗೋ. ಬಟ್ ಅವಳು ಇದ್ರೆ ಅಂತೂ ಅದು ಇದು ನಾನು ನೋಡ್ಕೊಬೇಕು. ನೀರು ಬೇರೆ ತೊಗೊಂಡು ಹಾಕಿಸ್ಕೊಂಡಿದ್ದಾಳೆ ಪಾತ್ರೆಗೆ. ಸೊ ಅದಕ್ಕೆಲ್ಲ ಟಾಯ್ಸು ಮುಳುಗಿಸ್ತಾ ಇದ್ದಾಳೆ. ಆ್ಯಂಡ್ ಅವಳದೇನೋ ಆಟಗಳು ನೋಡಿ. ಅವಳೊಬ್ಬಳೇ ಬಿಟ್ಟರೆ ಅಂತೂ ಏನಾದರೂ ಕಿತಾಪತಿ ಮಾಡ್ತಾ ಇರ್ತಾಳೆ, ಹೊರಗಡೆ ಹೋಗೋದು ಇಲ್ಲ ಏನಾದರೂ ಮಾಡ್ತಾಳೆ. ಸೊ ಒಬ್ಬಳನ್ನಂತೂ ಬಿಟ್ಟು ಎಲ್ಲೂ ಆ ಕಡೆ ಈ ಕಡೆ ಹೋಗೋದಕ್ಕೆ ಗೊತ್ತಿಲ್ಲ, ತರಲೆ ಮಾಡ್ತಾನೆ ಇರ್ತಾಳೆ. ಪಾತ್ರೆ ಹಿಡ್ದು ಹಾಕಕ್ಕೆ ಹೋಗ್ತಾಳೆ ಅಡುಗೆ ಮನೆಗೆ ಹೋಗಿ. ಇವಾಗ ನೋಡಿ ಹಂಗೆ ಹೋಗ್ಬಿಟ್ಟು ಒಂದು ಪಾತ್ರೆ ತೊಗೊಂಡು ನೀರು ಹಾಕು ಅಂತ ಹಾಕಿಸ್ಕೊಂಡು ಬಂದು ಕೂತಿದ್ದಾಳೆ ಇಲ್ಲಿ. ಸೊ ಈ ಥರ ಆ ಪಾತ್ರೆ ಎಲ್ಲ ಬಿದ್ದುಬಿಟ್ರೆ ಮೈ ಮೇಲೆ ಬೀಳತ್ತೆ, ಆ ಥರ ಇರುತ್ತೆ ಅಲ್ವಾ. ಒಂದ್ರೊಳಗಡೆ ಒಂದು ಇಡ್ತೀವಲ್ವ ನಾವು, ಹಾಗೆಲ್ಲ ಮಾಡ್ತಾಳೆ. ಸೊ ಹಂಗಾಗಿ ಒಂದು ಸೆಕೆಂಡ್ ಆ ಕಡೆ ಬಿಟ್ಟು ಹೋಗೋದಕ್ಕೆ ಗೊತ್ತಿಲ್ಲ. ಇಂಥದ್ದು ಜಿಜಿ ಕೊಡ್ತೀಯಾ? ಸೊ ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ಇನ್ನೇನು ಪಾಪು ಊಟ ಮಾಡಿಸ್ಬೇಕು, ಅವಳಿಗೂ ಹಸಿವೆ ಆಗೋದಕ್ಕೆ ಸ್ಟಾರ್ಟ್ ಆಯಿತು ನೋಡಿ, ಎತ್ಕೋಬೇಕಂತೆ. ಆಮೇಲೆ ನೋಡೋಣ ಅವಳಿಗೆ ಊಟಕ್ಕೆ ಇವತ್ತೇನು ಅಂತ ತೋರಿಸ್ತೀನಿ. ಇವತ್ತೇನು ರೆಸಿಪಿ ಸ್ವಲ್ಪ ಲಂಚ್ಗೆ ಏನೇನಿದೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಇವತ್ತು ಲಂಚ್ಗೆ ಹೀರೆಕಾಯಿ ಪಲ್ಯ ಮತ್ತು ಬದನೆಕಾಯಿ ಕಾಯಿ ಹುಳಿ ಮಾಡಿದ್ರು. ಸೊ ಹಾಗಾಗಿ ಪಪ್ಪು ಕೂಡ ಇದನ್ನೇ ಕೊಡ್ತೀನಿ. ಪಲ್ಯ ಅವಳು ಅಷ್ಟೊಂದು ಇಷ್ಟಪಡಲ್ಲ, ಬಟ್ ಅಂದರೆ ಅವಳಿಗೆ ಅಷ್ಟೊಂದು ಇಷ್ಟ ಆಗಲ್ಲ, ಏನೋ ಗೊತ್ತಿಲ್ಲ. ಸ್ವಲ್ಪ ಖಾರ ಇರುತ್ತಲ್ವ, ಸೊ ಹಾಗಾಗಿ ಅವಳಿಗೆ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗಲ್ಲ. ಸೊ ಹಾಗಾಗಿ ಪಲ್ಯ ಬಿಟ್ಟು ನಾನು ಇದನ್ನೇ ಹಾಕ್ಕೊಡ್ತೀನಿ. ಸ್ವಲ್ಪ ರಸ ಮತ್ತು ಒಂದು ಸ್ವಲ್ಪ ಬದನೆಕಾಯಿ ಹೋಳುಗಳನ್ನು ಹಾಕಿಬಿಟ್ಟು ಕೊಡ್ತೀನಿ. ಅದು ಬದನೆಕಾಯಿ ಮೇಲ್ಗಡೆ ಒಂದು ಸಿಪ್ಪೆ ಇರುತ್ತಲ್ವ, ಅದನ್ನು ತೆಗೆದುಬಿಡ್ತೀನಿ. ಜಸ್ಟ್ ಪಲ್ಪ್ ಮಾತ್ರ ಹಾಕ್ತೀನಿ, ಬಿಕಾಸ್ ಅದನ್ನು ಜಗ್ದು ನುಂಗೋದಕ್ಕೆ ಗೊತ್ತಾಗೋದಿಲ್ಲ ಅವಳಿಗೆ. ಊಟ ಎಲ್ಲ ಆಗಿ ಇಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದಾಳೆ. ಇನ್ನು ನಿದ್ದೆ ಮಾಡಿಸ್ಬೇಕು. ಹಾಗೆಯೇ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತೇನೆ. ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.